ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಸೂಪರ್ ಸಾಫ್ಟಾದ ಸ್ಪಾಂಜಿ ಥರ ದೋಸೆ ಹೇಗೆ ಮಾಡುವುದು ಅಂತ ತೋರಿಸಿಕೊಡ್ತೇನೆ. ನೋಡಿ, ಬನ್ ಥರ ಇದೆ, ಸಾಫ್ಟಾಗಿದೆ. ಈ ಮೆತ್ತಗಿನ ದೋಸೆ ಮಾಡಲು ನಾನು ಇಲ್ಲಿ 2 ಕಪ್ ರೇಷನ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ಪಾತ್ರೆಗೆ ಸೇರಿಸ್ತೇನೆ. ಹಾಗೆ ಚಿಕ್ಕ ಚಮಚದಲ್ಲಿ 2 ಚಮಚ ಮೆಂತ್ಯವನ್ನು ಹಾಕಿಕೊಂಡಿದ್ದೇನೆ. ನೋಡಿ ವೀಕ್ಷಕರೇ, ಇಲ್ಲಿ 2 ಸಾಮಗ್ರಿಯನ್ನು ಹಾಕಿರೋದು. ಉದ್ದಿನಬೇಳೆ, ಅವಲಕ್ಕಿ ಇದು ಯಾವುದು ಕೂಡ ಬೇಡ. ಅದನ್ನು 5 ರಿಂದ 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡ್ತೇನೆ. ಈಗ ಚೆನ್ನಾಗಿ ತೊಳೆದುಕೊಂಡು ಬಂದಿದ್ದೇನೆ. ನಿಮಗೆ ಟೈಮ್ ಇದ್ದರೆ ಜಾಸ್ತಿ ಹೊತ್ತು ನೆನೆಸಿದರೆ ಏನೂ ಪರವಾಗಿಲ್ಲ. ಈಗ ನೆನೆಯಲು ಬಿಟ್ಟು 6 ಗಂಟೆ ಆಗಿದೆ. ಅಕ್ಕಿ ಮತ್ತು ಮೆಂತೆ ಚೆನ್ನಾಗಿ ನೆನೆದಿರುತ್ತದೆ. ರುಬ್ಬುವಾಗ ಇನ್ನೊಂದು ಪದಾರ್ಥ ಸೇರಿಸುವುದುಂಟು. ಇದು ಎಳೆಯ ತೆಂಗಿನಕಾಯಿ, ಬನ್ನಂಗಾಯಿ ಅಥವಾ ಬೊಂಡ ಅಂತಲೂ ಕರೆಯುತ್ತಾರೆ. ಇದನ್ನು ಅಕ್ಕಿಯ ಜೊತೆ ಹಾಕಿ ರುಬ್ಬಬೇಕು. ಈಗ ನೆನೆಸಿದ ಅಕ್ಕಿ, ಎಳೆಯ ತೆಂಗಿನಕಾಯಿ, ಹಾಗೆ ಇದಕ್ಕೊಂದು ಮಸಾಲೆ ಸೇರಿಸುವುದುಂಟು. ಇದಕ್ಕೆ ಈಗ ಮಸಾಲೆ: ಒಣಮೆಣಸು, ಜೀರಿಗೆ ಹಾಗೂ ಕೊತ್ತಂಬರಿ. ಹಾಗೆ ರುಬ್ಬಲು ಇಲ್ಲಿ ಬೊಂಡದ ನೀರನ್ನೇ ಸೇರಿಸುತ್ತಿದ್ದೇನೆ. ಹೀಗೆ ಮಾಡುವುದರಿಂದ ದೋಸೆ ತುಂಬ ಮೆತ್ತಗಾಗಿ ಬರುತ್ತದೆ. ಈಗ ನೋಡಿ, 1ನೇ ಬ್ಯಾಚು ರುಬ್ಬಿದ್ದಾಗಿದೆ. ಅದನ್ನು ಒಂದು ಪಾತ್ರೆಗೆ ಸೇರಿಸ್ತೇನೆ. ಹಿಟ್ಟು ನುಣ್ಣಗೆ ರುಬ್ಬಬೇಕು. ಹಾಗೆ ಮಿಕ್ಕಿದ ಪದಾರ್ಥಗಳನ್ನು ಕೂಡ ಇನ್ನೊಂದು ಬ್ಯಾಚಲ್ಲಿ ರುಬ್ಬಿಕೊಂಡು ಬರ್ತೇನೆ. ರುಬ್ಬುವಾಗ ಅನ್ನ, ಅವಲಕ್ಕಿ ಯಾವುದು ಕೂಡ ಹಾಕಿಲ್ಲ. 2 ಪದಾರ್ಥ ಹಾಗೂ ಮಸಾಲೆ. ಈಗ ನುಣ್ಣಗೆ ರುಬ್ಬಿಕೊಂಡು ಬಂದಿದ್ದೇನೆ. ಇದನ್ನು ಮೊದಲೇ ರುಬ್ಬಿಟ್ಟ ಪಾತ್ರೆಗೆ ಸೇರಿಸಿ ಮಿಕ್ಸರ್ ಪಾತ್ರೆಯನ್ನು ಸ್ವಲ್ಪ ನೀರು ಹಾಕಿ ಕುಲುಕಿಸಿ ಅದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪರ್ಮೆಂಟ್ ಆಗಲಿಕ್ಕೆ ಬಿಡ್ತೇನೆ. 8 ರಿಂದ 10 ಗಂಟೆಗಳ ಕಾಲ ಇದನ್ನು ಹುದುಗಲು ಬಿಡಬೇಕು. ಈ ದೋಸೆ ತುಂಬ ಮೃದುವಾಗಿ ಹಾಗೆ ಅಷ್ಟೇ ರುಚಿನೂ ಕೂಡ ಇರುತ್ತದೆ. ನೋಡಿ, ಇದು ಬೆಳಿಗ್ಗೆ ತೆಗೆದು ನೋಡಿದಾಗ ತುಂಬ ಚೆನ್ನಾಗಿ ಹುದುಗಿದೆ. ಹಿಟ್ಟು ಉಬ್ಬಿ ಬಂದಿದೆ. ಈ ಥರ ಆದ್ರೇ ಸ್ಪಾಂಜ್ ಥರ ದೋಸೆ ಬರುತ್ತದೆ. ಈ ಹುದುಗಿದ ಹಿಟ್ಟನ್ನು ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಸಾವಕಾಶವಾಗಿ ಮಿಕ್ಸ್ ಮಾಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಸಕ್ಕರೆಯನ್ನು ನಾನು ಇಲ್ಲಿ ಸೇರಿಸಿದ್ದೇನೆ. ಸಕ್ಕರೆ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಇಲ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸಿತ್ತು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಇಲ್ಲಿ ನಾನು ತವಾವನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ನೀರನ್ನು ಚಿಮುಕಿಸಿಕೊಂಡು 2 ಸೌಟು ಹಿಟ್ಟು ಹಾಕಿ ಸಾವಕಾಶವಾಗಿ ಹರಡಿ ದೋಸೆಯನ್ನು ಎರೆಯುತ್ತಿದ್ದೇನೆ. 1 ಸೆಕೆಂಡ್ ಮುಚ್ಚಿ ಬೇಯಿಸಬೇಕು. ನೋಡಿ, ಇದು ಈ ಥರ ಕಣ್ಣು ಬಿದ್ದರೇ ಸ್ಪಾಂಜ್ ಥರ ಬರುತ್ತದೆ ದೋಸೆ. ಎಷ್ಟು ಮೆತ್ತಗಾಗಿದೆ ನೋಡಿದ್ರೇ ಗೊತ್ತಾಗುತ್ತದೆ. ದೋಸೆಯನ್ನು ಮಗುಚಿ ಹಾಕಿ 2 ಕಡೆ ಬೇಯಿಸಿದರೆ ಸ್ಪಾಂಜ್ ಥರ ಸಾಫ್ಟ್ ದೋಸೆ ರೆಡಿ ಆಯಿತು. ಈಗ ಮತ್ತೊಂದು ದೋಸೆಯನ್ನು ಹಾಕುವ. ಹಾಗೆ ನೀರನ್ನು ಚಿಮುಕಿಸಿ, ಈಗ ಎಣ್ಣೆಯನ್ನು ಸವರುವುದು ಬೇಡ, ಹಾಗೆ ಒಂದು ಬಟ್ಟೆಯಿಂದ ಒರೆಸಿ ದೋಸೆ ಎರೆದರೆ ಆಯಿತು. ಇದಕ್ಕೆ ಮೇಲಿಂದ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ. ನೀವು ಬೇಕಾದಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿಕೊಳ್ಳಬಹುದು. ತೂತ ಬೀಳುತ್ತಾ ಇದೆ ನೋಡಿ.
ಎಷ್ಟು ಸ್ಪಾಂಜಿಯಾಗಿ ಬಂತು ದೋಸೆ ನೋಡಿ, ಎಷ್ಟು ಮೆತ್ತಗಿನ ದೋಸೆ. ಈ ದೋಸೆ ಮಾಡಲು ನಾನು ಉದ್ದಿನ ಬೇಳೆ ಹಾಕಿಲ್ಲ, ಅವಲಕ್ಕಿ ಹಾಕಿಲ್ಲ, ಈನೋ ಸೋಡಾ ಮೊಸರು ಯಾವುದು ಕೂಡ ಬಳಸಿಲ್ಲ. ನೋಡಿ, ಇಷ್ಟೇ ಸಾಮಗ್ರಿಯಿಂದ, ಕೆಲವು ಸಾಮಗ್ರಿಯಿಂದ ಈ ಥರ ಸ್ಪಾಂಜ್ ದೋಸೆ ಮನೆಯಲ್ಲಿ ಮಾಡಿಕೊಳ್ಳಬಹುದು. ಈ ರೆಸಿಪಿ ನಾನು ಅಜ್ಜಿಯಿಂದ ಕಲಿತದ್ದು. ಈ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ಹಳ್ಳಿ ರೆಸಿಪಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ.